ರಾಜ್ಯ ರಸ್ತೆ ಸಾರಿಗೆ ನಿಗಮದ ನೂತನ ಬಸ್ ಘಟಕ ಲೋಕಾರ್ಪಣೆ. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಅಜ್ಜಿಹಳ್ಳಿಯಲ್ಲಿ ಬಸ್ ಘಟಕ ಉದ್ಘಾಟನೆ. ಶಕ್ತಿ ಯೋಜನೆ ರಾಜ್ಯಕ್ಕೆ ಬದಲಾವಣೆ ತಂದಿದೆ. ಚನ್ನಗಿರಿ ತಾಲೂಕಿನ ಅಜ್ಜಿಹಳ್ಳಿಯಲ್ಲಿ 3.32 ಎಕರೆ ಪ್ರದೇಶದಲ್ಲಿ 8 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ರಾಜ್ಯ ರಸ್ತೆ ಸಾರಿಗೆ ನಿಗಮದ ನೂತನ ಬಸ್ ಘಟಕವನ್ನು ಸಾರಿಗೆ ಮತ್ತು ಮುಜರಾಯಿ ಸಚಿವ ರಾಮಲಿಂಗಾರೆಡ್ಡಿ ಅವರು ಬುಧವಾರ ಲೋಕಾರ್ಪಣೆ ಮಾಡಿ ಮಾತನಾಡಿದ್ದಾರೆ. ಶಕ್ತಿ ಯೋಜನೆಯಡಿ 568 ಕೋಟಿ ಮಹಿಳೆಯರು ಉಚಿತ ಪ್ರಯಾಣ ಸೌಲಭ್ಯವನ್ನು ಪಡೆದಿದ್ದಾರೆ. ಸರ್ಕಾರ ಈಗಾಗಲೇ ರೂಪಾಯಿ 14,500 ಕೋಟಿ ಹಣವನ್ನು ಪಾವತಿಸಿದೆ. ಇದರ ಪರಿಣಾಮಕಾರಿಯಾಗಿ ರಾಜ್ಯದ 21% ಮಹಿಳೆಯರು ಉದ್ಯೋಗಾವಕಾಶ ಪಡೆಯಲು ನಗರ ಪ್ರದೇಶಗಳಿಗೆ ಪ್ರಯಾಣಿಸುತ್ತಿದ್ದಾರೆ ಎಂದು ಹೇಳಿದ್ದಾರೆ. ಚನ್ನಗಿರಿ ಜಿಲ್ಲೆಯಲ್ಲಿ ಮಾತ್ರ 10.83 ಕೋಟಿ ರೂಪಾಯಿ ಮಹಿಳಾ ಪ್ರಯಾಣಿಕರು ಶಕ್ತಿ ಯೋಜನೆಯಡಿ ಪ್ರಯಾಣಿಸಿದ್ದಾರೆ. ಈ ಯೋಜನೆ ಮಹಿಳಾ ಸಬಲೀಕರಣಕ್ಕೆ ಬಲ ತುಂಬಿದೆ. ಅಜ್ಜಿಹಳ್ಳಿ ಘಟಕದಿಂದ ಪ್ರಾರಂಭವಾಗಿ ಚಿಕ್ಕಮಗಳೂರು, ಮಂಗಳೂರು, ವಿಜಯನಗರ, ಹುಬ್ಬಳ್ಳಿ, ಕುಕ್ಕೆ ಸುಬ್ರಹ್ಮಣ್ಯ ಮುಂತಾದ ಕಡೆಗಳಿಗೆ ವೇಗದೂತ ಮತ್ತು ಸಾಮಾನ್ಯ ಬಸ್ ಸೌಲಭ್ಯವನ್ನು ಕಲ್ಪಿಸಲಾಗುತ್ತಿದೆ. ಈ ಘಟಕಕ್ಕೆ 43 ಬಸ್ಗಳು, ಪ್ರಥಮ ಹಂತದಲ್ಲಿ 27 ಬಸ್ಗಳು ಬಿಡುಗಡೆಯಾಗಿವೆ. ಈಗಾಗಲೇ 116 ಸಿಬ್ಬಂದಿ ನೇಮಕ ಪೂರ್ಣಗೊಂಡಿದೆ ಎಂದರು. ನಂತರ ಬಿಜೆಪಿ ಸುಳ್ಳು ಪ್ರಚಾರ ಮಾಡಿದ್ರು, ನಾವು ಅಭಿವೃದ್ಧಿಯ ಕೆಲಸಗಳಿಂದ ಉತ್ತರ ನೀಡುತ್ತೇವೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಚನ್ನಗಿರಿ ಕ್ಷೇತ್ರದ ಶಾಸಕ ಬಸವರಾಜ ಶಿವಗಂಗಾ ಮಾತನಾಡಿ, ಶಕ್ತಿ ಮತ್ತು ಗ್ಯಾರಂಟಿ ಯೋಜನೆಗಳಿಂದ ಬಡ ಜನರಿಗೆ ಉಪಯೋಗವಾಗಿದೆ. ಉಚಿತ ಪ್ರಯಾಣದಿಂದ ಸರ್ಕಾರದ ಆದಾಯವು ಬೇರೆ ಮೂಲಗಳಿಂದ ಹೆಚ್ಚಾಗಿದೆ. ಚನ್ನಗಿರಿಯಲ್ಲಿ ಕೆಎಸ್ಆರ್ಟಿಸಿ ಹೊಸ ಬಸ್ ನಿಲ್ದಾಣಕ್ಕೆ 2 ಎಕರೆ ಪ್ರದೇಶವನ್ನು ಗುರುತಿಸಲಾಗಿದ್ದು, ಮುಂದಿನ 6 ತಿಂಗಳಲ್ಲಿ ಭೂಮಿ ಪೂಜೆ ನೆರವೇರಿಸಲು ಸಿದ್ಧತೆ ನಡೆದಿದೆ. ಅನುದಾನ ಬಿಡುಗಡೆಗೆ ಸಾರಿಗೆ ಸಚಿವರನ್ನ ಮನವಿ ಮಾಡುತ್ತಿದ್ದೇವೆ ಎಂದು ಹೇಳಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಶಾಸಕ ಕೆಎಸ್ ಬಸವಂತಪ್ಪ, ರಸ್ತೆ ಸಾರಿಗೆ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ಅಕ್ರಂ ಪಾಷಾ, ಜಿಲ್ಲಾಧಿಕಾರಿ ಜಿಎಂ ಗಂಗಾಧರ ಸ್ವಾಮಿ, ಜಿಲ್ಲಾ ಪಂಚಾಯಿತಿ ಸಿಇಒ ಗಿದ್ದೆ ಮಾಧವ ವಿಠ್ಠಲರಾವ್, ಜೀವ ವೈವಿಧ್ಯ ನಿಗಮ ಮಂಡಳಿ ಅಧ್ಯಕ್ಷ ವಡ್ನಾಳ್ ಜಗದೀಶ, ಅಜ್ಜಿಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆರ್ ಗೋವಿಂದರಾಜ್, ಉಪಾಧ್ಯಕ್ಷೆ ಟಿಆರ್ ಸವಿತಾ, ಪುರಸಭೆ ಅಧ್ಯಕ್ಷೆ ಲಕ್ಷ್ಮೀದೇವಿ, ವಿಭಾಗೀಯ ನಿಯಂತ್ರಣಾಧಿಕಾರಿ ಬಿಎಸ್ ಶಿವಕುಮಾರಯ್ಯ, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಶಾಮನೂರು ಬಸವರಾಜ್ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ದೇವರಾಜ್ ಕೆ ನಲ್ಲಿಹಂಕಲು, ಪ್ರಶಾಪ್ ಅವರ್ ನ್ಯೂಸ್, ದಾವಣಗೆರೆ. ಬ್ಯೂರೋ ರಿಪೋರ್ಟ್ ದೇವರಾಜ್ ಕೆ ನಲ್ಲಿಹಂಕಲು, ಎನ್ಕೆಎಸ್ ಟಿವಿ 4 ದಾವಣಗೆರೆ. ವ್ಯವಸ್ಥಿತವಾಗಿ ಸರ್ಕಾರ ಅಷ್ಟು ಒತ್ತಡಗಳ ಸುಮಾರು 5 ಗ್ಯಾರಂಟಿಗಳನ್ನು ಯಶಸ್ವಿ ಸರ್ಕಾರ ನಡೀತದೆ. ಅಷ್ಟು ಯಶಸ್ವಿ ನಡೀತದೆ ಅಂದ್ರೆ ನಮ್ಮ ಸರ್ಕಾರದ ಒಂದು ಉತ್ತಮವಾದಂತಹ ಒಂದು ಆಡಳಿತ ಜೊತೆಗೆ ನಮ್ಮ ಆರ್ಥಿಕ ತಜ್ಞರು ತಪ್ಪಾಗಲ್ಲ. ಈ ಕೇಂದ್ರದಲ್ಲಿ ಮನಮೋಹನ್ ಸಿಂಗ್ ಇದ್ರು ಆರ್ಥಿಕ ತಜ್ಞರಾಗಿ, ಅದೇ ರೀತಿ ಆರ್ಥಿಕ ತಜ್ಞರಾಗಿ ಇವತ್ತು ಮುಖ್ಯಮಂತ್ರಿಗಳು ಎಲ್ಲರೂ 5 ಗ್ಯಾರಂಟಿಗಳಿರ್ಬೋದು, ಇಂದಿನ ಸರ್ಕಾರ ಬಿಡುವಂತಹ ಅನುದಾನ ಏನು ಕರ್ನಾಟಕದಲ್ಲಿ ಕೊಡುವಂತಹ ಅನುದಾನ ಸಮರ್ಪಕ ವಿತರಣೆ ಮಾಡಿ ಇವತ್ತು ಇಷ್ಟೊಂದು ಡೆವಲಪ್ಮೆಂಟ್ ಮಾಡ್ತಿದ್ವಿ ಅಂದ್ರೆ ಇವತ್ತು ಹೆಮ್ಮೆ ಸಲ್ಲಬೇಕಪ್ಪ ಅಂದ್ರೆ ಮಾನ್ಯ ಸಿದ್ದರಾಮಯ್ಯ ಸಲ್ಲಬೇಕು. ಸಲ್ಲಿಸ್ತಾರೆ ನಮ್ಮ ಮಂತ್ರಿಗಳೇ ಜಿಲ್ಲಾ ಮಂತ್ರಿಗಳ ಏನಪ್ಪಾ ಅಂದ್ರೆ ನಾವೇನು 5 ಗ್ಯಾರಂಟಿಗಳು ತಂದ್ವಿ. 5 ಗ್ಯಾರಂಟಿಗಳಲ್ಲಿ ನಮ್ಮ ಮಂತ್ರಿಗಳು ಹೇಳಿದಂಗೆ ಸುಮಾರು 1,31,19,941 ನಮ್ಮ ತಾಯಿಯವರು ಈ ಒಂದು ಸತ್ಬಳಕೆ ನಮ್ಮ ಶಕ್ತಿ ಯೋಜನೆ ಸತ್ಬಳಕೆ ಮಾಡ್ಕೊಂಡಿದ್ದಾರೆ. ಈ ಒಂದೇ ಚನ್ನಗಿರಿ ಸಂಸ್ಥೆ ಅಂತ ಹೇಳಿ ಅಷ್ಟೇ ಅಂದ್ರೆ ಏನು ನೂತನವಾಗಿ ಬಸ್ ಡಿಪೋ ಉದ್ಘಾಟನೆ ಮಾಡಿದ್ರು. ಇದು ಕೆಲವೊಂದು ನ್ಯೂನತೆಗಳಿದ್ವು. ಈ ಒಂದು ಹಿಂದ್ಗಡೆ ಸುಮಾರು ಜನ ಸೈಟ್ಗಳಿದ್ದಾವೆ, 5 ಗುಂಟೆ 10 ಗುಂಟೆ ಅದಕ್ಕೆ ರಸ್ತೆಯಲ್ಲಿ ಬಿಟ್ಟರೆ ಈ ಜಾಗ ಹೆಚ್ಚಿನ ಮಾಡ್ತೀವಿ. ಆ ಒಂದು ರೈತರು ಏನೇನು ಸೈಟ್ಗಳು ತಗೊಂಡಿದ್ರೆ ಇದರಿಂದ ಅಂತಂದ್ರು ಅವ್ರಿಗೆ ತೊಂದರೆ ಆಗ್ತದೆ, ಅವರೆಲ್ಲ ಬಂದ್ ಮಾಡಿ ಸುಮಾರು ಜನ ಆ ಸಮಸ್ಯೆ ಬಗೆಹರಿಸಲು ಕೆಲಸ ಮಾಡ್ಕೊಡಕ್ಕೆ ಆಗಲ್ಲ ಅಂತ ಬಂದ್ ಮಾಡಿದ ಸಂದರ್ಭದಲ್ಲಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಸ್ಥಳಕ್ಕೆ ಕರೆಸಿ ಪರಿಶೀಲನೆ ಮಾಡಿಸಿ ಸತ್ಯಾಂಶ ತಿಳಿಸಿದ ಸಂದರ್ಭದಲ್ಲಿ ಮಾನ್ಯ ಕೆಎಸ್ಆರ್ಟಿಸಿ ಬರೆದು ಬಹಳಷ್ಟು ಬೇಗ ಆದಷ್ಟು ಬೇಗ ಮಾಡ್ಕೊಡ್ತೀನಿ ಅಂತ ಹೇಳಿ ಕೇವಲ 1 ತಿಂಗಳೊಳಗೆ ಈ ಒಂದು ರಸ್ತೆ ರಸ್ತೆ ನಮಗೆ 8 ಗುಂಟೆ ರಸ್ತೆ ಬಿಟ್ಟು, ಇಲ್ಲಾಂದ್ರೆ ಇವತ್ತು ಆ ರಸ್ತೆ ಅವ್ರು ಏನ್ ಬೇಕು ಕಾಮಗಾರಿ ನಿಮಗೆ ಮಾಡಕ್ಕೆ ಅನುಕೂಲ ಮಾಡ್ಕೊಡ್ರಿ, ಇಲ್ಲಾಂದ್ರೆ ಬಸ್ ಉದ್ಘಾಟನೆ ಆಗ್ತಿರಲಿಲ್ಲ. ಆ ಹಿನ್ನೆಲೆಯಿಂದ ಮೊನ್ನೆ ಚಂದ್ರಸಣ್ಣ ಈಗ ಒತ್ತಡ ಹಾಕಿದ್ರು ಬಹಳಷ್ಟು ಗುರುಗಳು ಸಹ ಫೋನ್ ಮಾಡಿದ್ದಕ್ಕೆ ನಿಂತಿದ್ದು ಕಾಮಗಾರಿ. ಅಷ್ಟೇ ಅಲ್ಲ, ಜೊತೆಗೆ ನಮ್ಮ NHAIಯಿಂದ ಡೀಸೆಲ್ ಬಂಕ್ ಬೇಕು. ಬಸ್ ಡಿಪೋ ಸ್ಟಾರ್ಟ್ ಆದ್ರೆ ಆ ಡಿಪೋಗೆ ಡೀಸೆಲ್ ಬಗ್ಗೆ NOC ಸಹ ಕೊಟ್ಟಿರಲಿಲ್ಲ. ಆ ಒಂದು ಮನವಿಯನ್ನು ಸಹ ಮಾಡಿಸಿದ್ರು. ಅದನ್ನು DCO ಸಂಬಂಧಪಟ್ಟ ಅಧಿಕಾರಿಗಳು ಮಾಡಿದ್ರು. ಇದೆಲ್ಲದರ ಜೊತೆಗೆ ನಮಗೆ ಈ ಸಿಬ್ಬಂದಿಗಳು ಬೇಕು.
ಹೊಸ ಸಿಬ್ಬಂದಿಗಳು FD ಅಪ್ರೂವ್ ಮಾಡಿಸಿಕೊಳ್ಳೋ ನಿಟ್ಟಿನಲ್ಲಿ ನಾವು ಮನವಿ ಮಾಡಿದಾಗ ಅವರ FD ಅಪ್ರೂವ್ ಆಗೋ ಕಾರಣ ಮನೆ ಮಂತ್ರಿಗಳನ್ನು ಮನವಿ ಮಾಡಿದಾಗ ಅವರು ಸಹ ಸಂಬಂಧಪಟ್ಟ ನಮ್ಮ ಮುಖ್ಯವಾಗಿ ನಮ್ಮದು ಸೀನಿಯರ್ ಮುಖ್ಯಮಂತ್ರಿಗಳು ರಾಮಮಂತ್ರಿಗಳು ಒಂದು ಎಕ್ಸ್ಪೀರಿಯನ್ಸ್ ಇರುವಂಥ ಬಹಳ ಒಂದು ಸಮಾಧಾನದಿಂದ ಪ್ರತಿಯೊಂದು ಆಲಿಸಿ ಸೂಕ್ತವಾದಂಥ ಕ್ರಮವನ್ನು ತೆಗೆದುಕೊಳ್ಳುವುದರಲ್ಲೇ ಏನೇ ಅನುದಾನ ಬೇಕು ಅಂದರೂ ಹೆಚ್ಚಿನ ರೀತಿಯಿಂದ ಅನುದಾನವನ್ನು ಒಳ್ಳೆಯ ಕಾನೂನುಗಳಿಗೆ ಸಿಕ್ಕಿದ್ದಾರೆ. ನಿಮಗೆ ಹೆಚ್ಚಿನ ಅನುದಾನ ನಮ್ಮ ಜಿಲ್ಲೆಗೆ ಅರಿವು ಬಗ್ಗೆ ಏನಾಗಬೇಕು ಅವರು ವ್ಯವಸ್ಥೆಯನ್ನು ಮಾಡ್ತಾರೆ ಅಂತ ನನಗೆ ಸಂಪೂರ್ಣವಾದ ವಿಶ್ವಾಸ ಇಲ್ಲ. ಡಿಸ್ಟ್ರಿಕ್ಟು ದಾವಣಗೆರೆಯಲ್ಲಿ ಈ ಒಂದು 4-5 ತಿಂಗಳ ಕೆಳಗೆ ಉದ್ಘಾಟನೆ ಮಾಡಿ ನೂತನವಾಗಿ ಕಳಿಸ್ತಾರೆ. ಅವಾಗೂ ಹೆಚ್ಚು ಕಡಿಮೆ ಒಂದು 120 ಕೋಟಿ ರೂಪಾಯಿ ಅಂದಾಜಲ್ಲಿ ಅದನ್ನು ಅಭಿವೃದ್ಧಿ ಮಾಡಿತ್ತು. ಅವಾಗ KSRTCಯಿಂದ ಒಂದು 80 ಕೋಟಿ ರೂಪಾಯಿ ಮತ್ತು ನಮ್ಮ ಸಮಾಜದಿಂದ ಒಂದು 30 ಕೋಟಿ ರೂಪಾಯಿ ಕೊಟ್ಟು ಆ ಒಂದು ಬಸ್ ಸ್ಟ್ಯಾಂಡ್ ಅನ್ನು ಮುಗಿಸಿ ಇವತ್ತು ತಾಲೂಕು ಮಟ್ಟದ ಬಸ್ ಸ್ಟ್ಯಾಂಡ್ಗಳಿಗೆ ಹೆಚ್ಚಿನ ರೀತಿಯಿಂದ ಅಭಿವೃದ್ಧಿ ಆಗಬೇಕಾಗಿದೆ ಮತ್ತು ಹೆಚ್ಚು ಬಸ್ಗಳ ವ್ಯವಸ್ಥೆಯನ್ನು ಮಾಡ್ತಾರೆ. ಬಹಳ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಮ ಗ್ರಾಮೀಣರು. ಅದರಲ್ಲಿ ನಮ್ಮ ಚನ್ನಗಿರಿ ಕ್ಷೇತ್ರ ಒಳ್ಳೆಯ ಒಂದು ಅರೆಮಲೆನಾಡು ಮತ್ತು ಮಲೆನಾಡು ಇರುವಂಥ ಕ್ಷೇತ್ರ, ಹೆಚ್ಚು ಅಡಿಕೆ ಪ್ರದೇಶ ಇರುವಂಥ ಕ್ಷೇತ್ರ, ಎಲ್ಲ ಸೌಕರ್ಯಗಳು ಇರುವಂಥ ಜಾಗ. ಆದರೆ ನೀನು ಇದ್ದಾಗ ಭತ್ತದಲ್ಲ ಇದ್ದಾಗ ಅಡಿಕೆಗಳು ಅಂದ್ರೂ ಆಡಳಿಸ್ತೀರಿ ನಾವು ಬಹಳ ಒಂದು ಕೆಲಸವನ್ನು 4 ವರ್ಷ 2019 ಒಂದು ವರ್ಷ ತಗೊಂಡಿದ್ದಾರೆ. ಅದರಿಂದ ಸ್ವಲ್ಪ ನಮಗೆ ಶಕ್ತಿ ಕಾರ್ಯಕ್ರಮ ಮಾಡಿದಾಗ ಸ್ವಲ್ಪ ನಮಗೆ ಸಮಸ್ಯೆ ಆಯಿತು. ಅದು ಕೂಡ ಶಕ್ತಿ ಕಾರ್ಯಕ್ರಮ ಎಷ್ಟೇ ಸಮಸ್ಯೆ ಇದ್ದರೂ ಕೂಡ ಅತ್ಯಂತ ಯಶಸ್ವಿಯಾಗಿ ಒಟ್ಟು 568 ಕೋಟಿ ಜನ ಮಹಿಳೆಯರು ಮಾಡಿದ್ದಾರೆ. ಎಷ್ಟು 568 ಕೋಟಿ ಮಹಿಳೆಯರು ನಮ್ಮ ಬಸ್ಸುಗಳಲ್ಲಿ ಉಚಿತವಾಗಿ ಹೊರಡಿದ್ದಾರೆ. 14,500 ಕೋಟಿ ರಾಜ್ಯ ಸರ್ಕಾರ ಇದಕ್ಕೆ ಖರ್ಚು ಮಾಡಿದೆ. ಮತ್ತು ಮಹಿಳೆಯರ ಉಚಿತ ಪ್ರಯಾಣ ಕೊಡ್ತಾರೆ. ಉದ್ಯೋಗ ಮಹಿಳೆಯರು 23% ಜಾಸ್ತಿ ಆಗಿದೆ. ಉದ್ಯೋಗದಲ್ಲಿ 21% ಜಾಸ್ತಿ ಆಗಿದೆ. ಇದರ ಉದ್ಯೋಗ ಪ್ರಮಾಣ ಜಾಸ್ತಿ ಆಗಿದೆ. ಉಚಿತ ಪ್ರಯಾಣ ಕೊಡ್ತಾರೆ ಅಂತ ನಮ್ಮ 5 ಗ್ಯಾರಂಟಿಗಳು ಕೂಡ ಸಹಜವಾಗಿ ಜನಕ್ಕೆ ಅನುಕೂಲವಾಗಿರ್ತಕ್ಕಂಥ, ವಿಶೇಷವಾಗಿ ಮಹಿಳೆಯರಿಗೆ ಅನುಕೂಲವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಅಂತೇಳಿ ಅದು ನಮ್ಮ ಇವರು ಹೊಸದಾಗಿ ಹೇಳ್ತಾ ಇದ್ದಾರೆ. 32 ಕೋಟಿ